ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಿರ್ಜಲ ಏಕಾದಶಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಬಹುದು. ಯಾಕೆ ಅಂತಂದ್ರೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ರೀತಿ ಆ ದಿನ ಉಪವಾಸ ಮತ್ತು ಪೂಜೆಯನ್ನ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ಆದ್ರೂ ಕೂಡ ಕೆಲವೊಂದು ಕ್ಯಾಲೆಂಡರಲ್ಲಿ 17ನೇ ತಾರೀಕು ಏಕಾದಶಿ ಅಂತ ಕೊಟ್ಟಿರ್ತಾರೆ. ಇನ್ನು ಕೆಲವೊಂದಷ್ಟು ಕ್ಯಾಲೆಂಡರಲ್ಲಿ 18ನೇ ತಾರೀಕು ಆಚರಣೆ ಮಾಡಬೇಕು ಅಂತ ಇದೆ. ಹಾಗಾಗಿ ಸ್ವಲ್ಪ ಗೊಂದಲ ಇದ್ದೇ ಇದೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸ್ತಾ ಇದ್ದೀನಿ. ಯಾವ ದಿನ ಏಕಾದಶಿ ವ್ರತವನ್ನ ಆಚರಣೆ ಮಾಡಬೇಕು, ಉಪವಾಸವನ್ನ ಯಾವ ಸಮಯದವರೆಗೆ ಮಾಡಬೇಕು, ಮತ್ತೊಮ್ಮೆ ನಿಮಗಾಗಿ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ, ಯಾವ ದಿನ ಉಪವಾಸ ಆಚರಣೆಯನ್ನ ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿ ತಿಂಗಳು ನಮಗೆ 2 ಏಕಾದಶಿ ಬರುತ್ತೆ. ಒಂದು ಕೃಷ್ಣ ಪಕ್ಷದಲ್ಲಿ, ಇನ್ನೊಂದು ಶುಕ್ಲ ಪಕ್ಷದಲ್ಲಿ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತ ಈ ಏಕಾದಶಿಯನ್ನ ನಿರ್ಜಲ ಏಕಾದಶಿ ಅಂತ ಕರಿತೀವಿ, ಅಥವಾ ಭೀಮ ಏಕಾದಶಿ ಅಂತ ಕೂಡ ಕರೆಯಲಾಗತ್ತೆ. ಯಾಕೆ ಅಂದ್ರೆ ಈ ಒಂದು ಏಕಾದಶಿ ದಿನ ಭೀಮಸೇನ ಅಂದ್ರೆ ಪಾಂಡವರಲ್ಲಿ ಒಬ್ಬನಾದಂತ ಭೀಮ ನೀರನ್ನು ಸಹ ಕುಡಿದ ಹಾಗೆ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಿರೋದ್ರಿಂದ ಈ ಏಕಾದಶಿಗೆ ಭೀಮ ಏಕಾದಶಿ ಅಂತ ಕೂಡ ಕರೆಯಲಾಗತ್ತೆ. ಈ ಒಂದು ಏಕಾದಶಿಯನ್ನ ಕಟ್ಟುನಿಟ್ಟಾಗಿ ಆಚರಣೆ ಮಾಡೋದ್ರಿಂದ ನಮಗೆ ವರ್ಷದ ಎಲ್ಲಾ ಏಕಾದಶಿಯನ್ನ ಆಚರಣೆ ಮಾಡಿದಂತ ಫಲ ಸಿಗತ್ತೆ. ಹಾಗಾಗಿ ನಿರ್ಜಲ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ, 17 ಅಥವಾ 18ನೇ ತಾರೀಕು ಯಾವ ದಿನ ಆಚರಣೆ ಮಾಡಬೇಕು, ಬನ್ನಿ ತಿಳ್ಕೊಳ್ಳೋಣ. ಇದೇ 2024 ಜೂನ್ 17ನೇ ತಾರೀಕು ಸೋಮವಾರ ಬೆಳಗಿನ ಜಾವ 4:40 ಏಕಾದಶಿ ತಿಥಿ ಪ್ರಾರಂಭ ಆಗತ್ತೆ. ಮಾರನೇ ದಿನ 18 ಜೂನ್ 2024 ಬೆಳಗ್ಗೆ 6:24 ಮುಕ್ತಾಯ ಆಗತ್ತೆ. ಹಾಗೇನೆ ದ್ವಾದಶಿ ತಿಥಿ ಕೂಡ ಅಷ್ಟೇನೆ. ಜೂನ್ 18ನೇ ತಾರೀಕು ಬೆಳಗ್ಗೆ 6:25 ಪ್ರಾರಂಭ ಆಗತ್ತೆ. ಜೂನ್ 19ನೇ ತಾರೀಕು ಬೆಳಗ್ಗೆ 7:30 ಮುಕ್ತಾಯ ಆಗತ್ತೆ. ಅಂದ್ರೆ 19ನೇ ತಾರೀಕು ಬುಧವಾರ ಕೂಡ ಸೂರ್ಯೋದಯ ಕಾಲದಲ್ಲಿ ದ್ವಾದಶಿ ತಿಥಿ ಇರುತ್ತೆ. ಆದ್ರಿಂದ ಆ ದಿನ ಪೂರ್ತಿ ದ್ವಾದಶಿ ಅಂತಾನೆ ಲೆಕ್ಕ ಬರುತ್ತೆ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಆದಂತ 11ನೇ ದಿನಕ್ಕೆ ಸರಿಯಾಗಿ ಏಕಾದಶಿಯನ್ನ ಆಚರಣೆ ಮಾಡಲಾಗತ್ತೆ. ಕೆಲವೊಂದು ಸಲ ಹಿಂದಿನ ದಿನ ತಿಥಿಗಳು ಪ್ರಾರಂಭ ಆಗಿರುತ್ತೆ, ಮಾರನೇ ದಿನ ಮುಕ್ತಾಯ ಆಗಿರುತ್ತೆ. ಅಂದ್ರೆ ಉದಯ ಕಾಲಕ್ಕೆ ಆ ತಿಥಿ ಯಾವುದು ಇರುತ್ತೋ ಅದೇ ಮಾರನೇ ದಿನಕ್ಕೂ ಕೂಡ ಲೆಕ್ಕ ಬರುತ್ತೆ. ಈ ರೀತಿ ಆಗೋದ್ರಿಂದ ಕೆಲವೊಂದು ಸಲ ಡೇಟ್ಗಳು ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಪ್ರತಿ ತಿಂಗಳು ನಮಗೆ 2 ಏಕಾದಶಿ ಬರುತ್ತೆ. ಒಂದು ಕೃಷ್ಣ ಪಕ್ಷದಲ್ಲಿ, ಇನ್ನೊಂದು ಶುಕ್ಲ ಪಕ್ಷದಲ್ಲಿ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ನಿರ್ಜಲ ಏಕಾದಶಿ ಅಂತ ಕರಿತೀವಿ. ಇದು ನಮಗೆ ಜೂನ್ 2024 17ನೇ ತಾರೀಕು ಸೋಮವಾರ ಬಂದಿದೆ. ಹಾಗಾಗಿ ನಾವು ನಿರ್ಜಲ ಏಕಾದಶಿಯನ್ನ ಸೋಮವಾರನೇ ಆಚರಣೆ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಕೆಲವೊಂದು ಕ್ಯಾಲೆಂಡರ್ ಅಲ್ಲಿ 17 ಅಂತ ಕೊಟ್ಟಿರ್ತಾರೆ, ಕೆಲವೊಂದು ಕ್ಯಾಲೆಂಡರ್ ಅಲ್ಲಿ 18 ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಒಂದ್ ಸ್ವಲ್ಪ ಗೊಂದಲ ಅಂತೂ ಇದ್ದೇ ಇರುತ್ತೆ. ಆದ್ರೆ ಕೆಲವೊಂದ್ಸಲ ಈ ರೀತಿ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಸೂರ್ಯ ಉದಯ ಕಾಲಕ್ಕೆ ಯಾವ ತಿಥಿ ಇರುತ್ತೋ ದಿನಪೂರ್ತಿ ಅದನ್ನೇ ಲೆಕ್ಕ ತಗೊಳ್ಳುವಂಥದ್ದು. ಹಾಗಾಗಿ ಈ ಸಲ ದ್ವಾದಶಿ 2 ದಿನ ಬಂದಿದೆ. ಜೂನ್ 18ನೇ ತಾರೀಕು ಬೆಳಗ್ಗೆ 6:25 ಪ್ರಾರಂಭ ಆಗತ್ತೆ. ಮತ್ತೆ ಜೂನ್ 19ನೇ ತಾರೀಕು 7:28 ಮುಕ್ತಾಯ ಆಗ್ತಾ ಇದೆ. ಅಂದ್ರೆ 18ನೇ ತಾರೀಕು ಸೂರ್ಯೋದಯ ಸಮಯದಲ್ಲೂ ಕೂಡ ದ್ವಾದಶಿ ತಿಥಿ ಇರುತ್ತೆ. ಮಾರನೇ ದಿನ ಅಂದ್ರೆ 19ನೇ ತಾರೀಕು ಬುಧವಾರ ಕೂಡ ಸೂರ್ಯೋದಯದ ನಂತರ ಕೂಡ ದ್ವಾದಶ ತಿಥಿ ಇರುತ್ತೆ. ಅಂದ್ರೆ ಸೂರ್ಯೋದಯ ಆಗಿದ್ದಂತ ಸ್ವಲ್ಪ ಹೊತ್ತಿನವರೆಗೂ ಕೂಡ ದ್ವಾದಶಿ ತಿಥಿ ಇರುತ್ತೆ. ಆ ಕಾರಣದಿಂದ 2 ದಿನ ದ್ವಾದಶಿ ತಿಥಿ ಇರುತ್ತೆ. ಹಾಗಾಗಿ ಇದನ್ನ ಅತಿರಿಕ್ತ ದ್ವಾದಶಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ತುಂಬಾ ಜನ ಈ ದಿನ ಕೂಡ ಉಪವಾಸವನ್ನ ಆಚರಣೆ ಮಾಡ್ತಾರೆ. ದ್ವಾದಶಿ ಕೂಡ ವಿಷ್ಣುವಿಗೆ ತುಂಬಾ ಪ್ರಿಯವಾದ ದಿನ ಆಗಿರೋದ್ರಿಂದ
ಅತಿರಿಕ್ತ ದ್ವಾದಶಿ ದಿನ ಕೂಡ ಸಾಕಷ್ಟು ಜನ ಉಪವಾಸ ವ್ರತವನ್ನ ಆಚರಣೆ ಮಾಡ್ತಾರೆ. ಈ ಕಾರಣದಿಂದಾನೇ 18ನೇ ತಾರೀಕು ಕೂಡ ಏಕಾದಶಿ ಅಂತ ಹೇಳಿ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಕೊಟ್ಟಿರ್ತಾರೆ. ಕೆಲವೊಂದು ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ಈ ಅಂದ್ರೆ 18ನೇ ತಾರೀಕೆ ಏಕಾದಶಿ ಅಂತ ಕೂಡ ಬೋರ್ಡ್ ಅನ್ನ ಹಾಕಿರ್ತಾರೆ. ಆದ್ರೆ ನಿರ್ಜಲ ಏಕಾದಶಿ ಇರುವಂತದ್ದು ನಮಗೆ ಸಂಪೂರ್ಣ ಏಕಾದಶಿ ದಿನಪೂರ್ತಿ ಏಕಾದಶಿ ತಿಥಿ ಸಿಗುವಂಥದ್ದು 17ನೇ ತಾರೀಕು ಸೋಮವಾರ ನಾವು ಉಪವಾಸ ಇದ್ದು ನಿರ್ಜಲ ಏಕಾದಶಿಯನ್ನ ಆಚರಣೆ ಮಾಡಬೇಕು. ಸಾಧ್ಯವಾದವರು ಅಂದ್ರೆ ಕೆಲವರಿಗೆಲ್ಲ ಸೋಮವಾರದ ದಿನ ಆಚರಣೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ಮಂಗಳವಾರ ನೀವು ಈ ಒಂದು ಉಪವಾಸ ವ್ರತವನ್ನ ಆಚರಣೆ ಮಾಡಬಹುದು. ಸೋಮವಾರ 17ನೇ ತಾರೀಕು ಯಾರೆಲ್ಲ ಉಪವಾಸ ಇದ್ದು ಈ ಏಕಾದಶಿಯನ್ನ ಆಚರಣೆ ಮಾಡಿರ್ತಿರೋ ಮಂಗಳವಾರ ಬೆಳಗ್ಗೆ 6:30 ಒಳಗಾಗಿ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. 6:30 ನಂತರ ನಿಮ್ಮ ಉಪವಾಸವನ್ನ ಬಿಡಬಹುದು. ಅಥವಾ ಆ ದಿನ ಕೂಡ ನಾವು ಬೆಳಗಿನ ಒಂದು ಹೊತ್ತಿನ ಉಪಹಾರವನ್ನ ಬಿಟ್ಟು ಮಧ್ಯಾಹ್ನದ ನಂತರ ಏನಾದ್ರೂ ನಾವು ಊಟನ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಾವು ಏಕಾದಶಿ ಮತ್ತು ದ್ವಾದಶಿ ಎರಡೂ ದಿನದ ವ್ರತವನ್ನ ಆಚರಣೆ ಮಾಡಿದಂತ ಫಲ ಸಿಗುತ್ತೆ. ನಿಮ್ಮ ದೇಹ ಸ್ಥಿತಿಯನ್ನ ಗಮನಿಸ್ಕೊಳ್ಳಿ. ಉಪವಾಸ ಮಾಡ್ತೀವಿ ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಸಾಕಷ್ಟು ಜನರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕೂಡ ಆಗಬಹುದು. ಹಾಗಾಗಿ ಹೇಳ್ತಾ ಇದ್ದೀನಿ, 17ನೇ ತಾರೀಕು ಸೋಮವಾರನೇ ಏಕಾದಶಿಯನ್ನ ಆಚರಣೆ ಮಾಡಬೇಕು. ಮಂಗಳವಾರ ಅತಿರಿಕ್ತ ದ್ವಾದಶಿ. ಸೋಮವಾರ ಯಾರಿಗೆಲ್ಲ ಸಾಧ್ಯ ಆಗಿಲ್ಲ ಅವರು ಬೇಕಾದ್ರೆ ಮಂಗಳವಾರನೂ ಕೂಡ ಉಪವಾಸ ಇದ್ದು ಆಚರಣೆ ಮಾಡಬಹುದು. ಬುಧವಾರ ಬೆಳಗ್ಗೆ 7:30 ನಂತರ ನೀವು ಉಪವಾಸವನ್ನ ಬಿಡಬಹುದು. 2 ದಿನ ದ್ವಾದಶಿ ಇರೋದ್ರಿಂದ ಅದನ್ನ ಅತಿರಿಕ್ತ ದ್ವಾದಶಿ ಅಂತ ಕರೆಯಲಾಗುತ್ತೆ. ಏಕಾದಶಿಯ ಪೂಜಾ ವಿಧಾನವೆಲ್ಲ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹೊಸಬ್ರು ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಕಮೆಂಟ್ಸ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ನೀವು ಆ ವಿಡಿಯೋನು ಕೂಡ ನೋಡಿ ಪೂಜೆಯ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೋಬಹುದು. ಏಕಾದಶಿ ದಿನ ವಿಷ್ಣುವಿನ ಪೂಜೆಗೆ ತುಂಬಾನೇ ಪ್ರಾಮುಖ್ಯತೆ ಇರುತ್ತೆ. ಆ ದಿನ ಉಪವಾಸ ಇರೋದ್ರಿಂದ ಯಾವುದೇ ಸಿಹಿ ಪದಾರ್ಥಗಳನ್ನ ನೈವೇದ್ಯ ಮಾಡೋ ಹಾಗಿಲ್ಲ. ಹಾಲು ಅಥವಾ ಹಣ್ಣನ್ನ ನೈವೇದ್ಯ ಮಾಡಿದ್ರೆ ಸಾಕು. ಇನ್ನು ತಪ್ಪದೇ ಆ ದಿನ ಲಕ್ಷ್ಮೀ ಪೂಜೆ ಕೂಡ ಮಾಡಬೇಕು. ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ಬಿಡತ್ತೆ. ಈ ರೀತಿ ಕಟ್ಟುನಿಟ್ಟಾದ ಉಪವಾಸ ವ್ರತವನ್ನ ಮಾಡೋದ್ರಿಂದ, ಉಪವಾಸದ ಜೊತೆಗೆ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಆದಷ್ಟು ಬೇಗ ನಿವಾರಣೆ ಆಗ್ಬಿಡತ್ತೆ. ಏಕಾದಶಿ ಯಾವ ದಿನ ಆಚರಣೆ ಮಾಡಬೇಕು ಅಂತ ನಿಮ್ಗೆ ಸ್ವಲ್ಪ ಗೊಂದಲ ಇತ್ತು ಅಲ್ವಾ? ಅದನ್ನ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?